ಖ್ಯಾತ ಸಾಹಿತಿ, ಖ್ಯಾತ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪನವರು ನಮ್ಮನ್ನೆಲ್ಲ ಕೂಡ ಅಗಲಿರ್ತಕ್ಕಂತಹದ್ದು. ಎಸ್.ಎಲ್. ಭೈರಪ್ಪರವರು ಕೇವಲ ಸಾಹಿತಿಗಳು, ಕಾದಂಬರಿಕಾರರು ಮಾತ್ರ ಆಗಿರಲಿಲ್ಲ. ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ರು. ಆ ಒಂದು ಕೆಲಸಕ್ಕೆ ಇವರೇ ಸಾಕ್ಷಿಯಾಗಿರ್ತಕ್ಕಂಥ, ಅಂದ್ರೆ ಇವರು ಎಸ್.ಎಲ್. ಭೈರಪ್ಪರವರ ಸ್ನೇಹಿತರ ಮಗ. ಇವರು ಸುಮಾರು 2020ರಿಂದ ಒಂದು ಸಹಾಯವನ್ನ ಕೇಳಿಕೊಂಡು ಅವರ ಬಳಿ ಬರ್ತಾರೆ. ಇವರ ಮಗಳಿಗೆ KS ವ್ಯಾಸಂಗವನ್ನು ಮಾಡಿಸ್ಬೇಕಾಗಿರುತ್ತೆ. ಇವರದೊಂದು ಕನಸಿರುತ್ತೆ, ಇವರ ಮಗಳಿಗೆ ಒಂದು ತಹಶೀಲ್ದಾರನ್ನ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಸಹಕಾರಿಯಾಗಿ ನಿಂತಿದ್ದವರು ಭೈರಪ್ಪನವರು. ಅಂದ್ರೆ ಭೈರಪ್ಪನವರು ಬೇಕಾದಂತ ಸಹಾಯವನ್ನ ಎಲ್ಲವನ್ನ ಕೂಡ ಮಾಡಿ ಮೈಸೂರಿನ ಶಂಕರ ಮಠದ ಬಳಿ ಒಂದು ಮನೆಯನ್ನ ಕೂಡ ಇವರಿಗೆ ಮಾಡಿಕೊಟ್ಟಿದ್ರು ಅನ್ನುವಂತ ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂತ ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಮತ್ತು ಭೈರಪ್ಪನವರ ಒಡನಾಟ ಹೇಗಿತ್ತು ಮತ್ತು ಯಾವಾಗ ಶುರುವಾಯಿತು? ನಾನು ಅವರು 1920ನೇ ಇಸ್ವಿಲಿ ಕೊಳ್ಳೇಗಾಲ ಮೂಲತಃ ನಂದು. ಆಗ ಬಂದು ಅವ್ರನ್ನ ನನ್ನ ಮಗಳನ್ನ ಈ ಥರ ತಹಸೀಲ್ದಾರಿ ಮಾಡಬೇಕು ಅಂತಿದ್ದೀನಿ ಸ್ವಾಮಿ, ಸಹಾಯ ಮಾಡಿ, KS ಓದಿಸ್ತಿದ್ದೀನಿ ಈ ಥರ ಅಂತ ಹೇಳಿದೆ. ಅದಕ್ಕೆ ಅವರು ಬಾ ಎದುರ್ಕೋಬೇಡ, ಬಾ ಯಾರ ಮಗ? ನಾ ರಾಮಲಿಂಗ ಶಾಸ್ತ್ರಿಗಳ ಮಗ. ಅಯ್ಯೋ ನನ್ನ ಸ್ನೇಹಿತನ ಮಗ ಅಂತ ನನಗೆ ಭಾಳ ಸಹಾಯ ಮಾಡ್ತಿದ್ರು ಸ್ವಾಮಿ ಪ್ರತಿಯೊಂದು. ಆಗ ಇಲ್ಲೇ ಮನೆ ಮಾಡ್ಕೊಡ್ತೀನಿ ಶಂಕರ್ ಮಾಡ್ತಾ ನನಗೆ ಮನೇನೂ ಮಾಡಿಕೊಟ್ರು. ಮನೆ ಮಾಡಿಕೊಟ್ಟು ಓದೋದಕ್ಕೆ ಎಲ್ಲದಕ್ಕೂ ಸಹಾಯ ಮಾಡ್ತಿದ್ರು. ನಾ ಸ್ವತಃ ಬರ್ತಿದ್ದೆ, ಮಾತಾಡಿಸ್ತಿದ್ದೆ, ಹೋಗ್ತಿದ್ದೆ. ಇತ್ತೀಚೆಗೆ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು, ಮಹಾರಾಣಿಯವ್ರದ್ದು ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಹೋಗ್ಬೇಕಾದ್ರೆ ಆಗ ನನ್ನ ಕೈಲಾಗಲ್ಲ, ಬಾ ರಾಮಲಿಂಗ ಅಂತ ನಮ್ಮ ತಂದೆ ಹೆಸರು ಹಿಡಿದು ಕೂಗ್ತಿದ್ರು. ಆಗ ನನ್ಗೆ ಹೀಗೆ ಅಂತ ಹೇಳಿದಾಗ ನಾನು ಸರಿ ಇಂದ್ಬಿಟ್ಟು ಹೋದೆ. ಅದೇ ಪ್ರಮೋದ ದೇವಿಯವರು ಇರತಕ್ಕಂಥದ್ದು ಒಂದು ವಿಡಿಯೋ ತೋರಿಸಿದ್ರು. ಆಗ ಹೋದೆ ಅಲ್ಲಿ ಹೋಗ್ಬಿಟ್ಟು ಆಗ ಅವ್ರ ಜೊತೆಲಿ ಹೋಗಿದ್ದೆ. ಪುನಃ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಾಗ ಮುಖ್ಯಮಂತ್ರಿಯವ್ರು ಬಂದಿದ್ರು, ಬೊಮ್ಮಾಯಿಯವ್ರು ಬಂದು ಆಗ್ಲೂ ಅವ್ರ ಮನ್ಲಿದ್ದು ಅಲ್ಗೂ ಹೂನಾರ ಹಾಕಿ ನಾನು ನಮಸ್ಕಾರ, ನೀನೇನೆಯ ಬಾ ಕೂತ್ಕೊ ಅಂತ ಮಾತಾಡಿಸ್ತಿದ್ರು. ತುಂಬಾ ಆತ್ಮೀಯವಾಗಿದೆ. ಇತ್ತೀಚೆಗೆ ಯುಗಾದಿ ಹಬ್ಬ ಒಂದ 20 ದಿನ ಅಂತ ಅವ್ರ ಊರ್ಲಿ ಸನ್ಮಾನ ಇಟ್ಕೊಂಡಿದ್ರು. ಯದುವೀರ ಒಡೆಯರು ಅವರು ಎಲ್ಲ ಹೋದ್ರು. ಅವತ್ತು ಈ ತರ ನಮ್ಮ ಊರ್ಗ್ ಹೋಗ್ತಿದ್ದೀನಿ, ಶಿವಮೊಗ್ಗದ ಹತ್ರ ಅವ್ರ ಊರು, ಅಲ್ಲಿಗೆ ಹೋಗ್ತಿದ್ದೀನಿ ಬಾ ಅಂದ್ರು ನನ್ನ. ಆಗ ನಾನು ನಿಂತು ನೀಲ್ಗಳಿಗೆಲ್ಲ ಅವ್ರ ಜೊತೆಲಿ ಹೋದೆ. ಅಲ್ಲಿ ಸನ್ಮಾನ ಎಲ್ಲ ಮಾಡಿದ್ರು. ಅವ್ರ ಊರ್ಲಿ ಒಂದು ಕೆರೆ ಕಟ್ಸಕ್ಕೆ ಬೇಕಾದಷ್ಟು ದಾನ ಮಾಡಿದ್ದಾರೆ ಅವರು, ಬೇಕಾದಷ್ಟು. ಹಾಗೆ ನಂಗೆ ತಂದೆ ಇಲ್ಲ ಅನ್ನೋ ಕೊರತೆ ಹೋಗಿಸ್ಬಿಟ್ಟಿದ್ರು. ಪ್ರತಿ ಒಂದು ಇದಕ್ಕೂ ನಂಗೆ ಬಹಳ ಮಾಡ್ತಿದ್ರು, ಸಹಾಯ ಮಾಡ್ತಿದ್ರು. ಸದಾ ಬಂದು ಬಾಯ ಒಂದು ನನ್ನ ಮಗಳಿಗೆ ಏನಾದ್ರು ಇದು ಮಾಡಿಸ್ತೀನಿ, ಎದುರ್ಕೋಬೇಡ ಬಾ ನಾನಿದ್ದೀನಿ ಅಂತ ಹೇಳ್ತಿದ್ರು ಪ್ರತಿಯೊಂದೊಂದ್ರು ನನಗೆ. ಅವರು ರಜನಿಕಾಂತ್ ಅವ್ರದ್ದು ಒಂದು ಧಾರಾವಾಹಿ ಮಾಡಬೇಕು ಅಂತ ಇದು ಮಾಡಿದ್ರು, ದಾಟು ಮತ್ತೆ ಸಾಕ್ಷಿ ಅಂತ. ಆ ಸಾಕ್ಷಿ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಹೇಳಿದ್ರು ಎರಡು. ಆಗ ಅವರು ಕೋರ್ಟ್ಗೆ ಹೋಗಿರ್ತಾರೆ, ಒಬ್ಬ ಅಪರಾಧಿ ಇರ್ತಾನೆ, ಅವನ್ನ ಜಡ್ಜ್ ಕೇಳ್ತಾರೆ, ನೀನು ಸಾಕ್ಷಿ ಯಾರು ಇದಾರಪ್ಪ ನಿಂಗೆ ಅಂದಾಗ, ಹಾಗೆ ಇದಾರೆ ಸ್ವಾಮಿ ಅಂತಾನೆ. ಹಾಗೆ ಯಾರು ಅಂದಾಗ ಈ ತರ ಭೈರಪ್ಪ ಅಂತಾನೆ. ಆಗ ಮೀನ ಕೂಗ್ತಾನೆ ಭೈರಪ್ಪ ಅಂತ. ಆಗ ಇವ್ರು ಬರ್ತಾರೆ. ಇವ್ರು ಬಂದದ್ ನೋಡಿ ಜಡ್ಜ್ ಎದುರ್ಬಿಟ್ಟು ಬಂದು ನಮಸ್ಕಾರ ಮಾಡ್ತಾನೆ. ಆಗ ಅದೊಂದು ಸೀನ್ ಇದ್ ಮಾಡೋದು. ಆಗ ಲಾಯರ್ ಏನೋ ತನ್ನ ಕೆಲ್ಸನೇ ಬೇಡ, ಇವ್ರಂತ ದೊಡ್ಡ ಸಾಹಿತಿ ಸಾಕ್ಷಿ ಹೇಳಿದ್ಮೇಲೆ ನಂಗೆ ಯಾಕೆ ಬೇಕು ಈ ಲಾಯರ್ ತನ ಅಂತ ಬಿಸಾಕ್ಬಿಡ್ತಾನೆ ವ್ಯಕ್ತಿ. ಸಾಕ್ಷಿ ಮತ್ತು ದಾಟು ಕಾದಂಬರಿಯನ್ನ ರಜನಿಕಾಂತ್ ಅವರು ಧಾರಾವಾಹಿ ಮಾಡಬೇಕು ಅಂತಿದ್ರು. ಅವರು ಬಂದು ಇಲ್ಲಿ ಕೇಳಿದಾಗ ನಾನು ಅಕಸ್ಮಾತ್ ಆಗಿ ಅವ್ರ ಮನೆ ಹತ್ರ ಬಂದೆ. ಆಮೇಲೆ ಕಾರ್ಲಿ ಇರೋದು ನೋಡ್ಬಿಟ್ಟು ರಜನಿಕಾಂತ್ ಅವ್ರನ್ನ ನಂಗೆ ಗಾಬರಿ ಆಗೋಯ್ತು, ಇದೇನು ಹಿಂಗೆ ಅಂತ. ಆಗ ಅವರು ಜನ ಬಂದ್ಬಿಡ್ತಾರೆ, ನಮ್ಮ ಮನೆ ಮೇನ್ ರೋಡು, ಇಲ್ಲಿ ಯಾರನ್ನೂ ಸೇರಿಸ್ಬೇಡ, ಯಾರನ್ನೂ ಕರ್ಕೊಂಬರ್ಬೇಡ ಅಂದ್ರು. ಆಗ ಅವರು ಶಂಕರ್ ಮಠದ ಹತ್ರ ನಮ್ಮ ಮನೆ ಇದೆ, ಅಲ್ಲಿ 7:30-8 ಗಂಟೆ ಮೇಲೆ ಯಾರು ಬರಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತಂದ್ರು. ಅಷ್ಟೊಂದಿದ್ವಿ, ನಿಂತೋಯ್ತು ಅಷ್ಟರಲ್ಲಿ. ಅವರು ಪುನಃ ಭೇಟಿ ಆಗಕ್ಕಾಗಲಿಲ್ಲ. ರಜನಿಕಾಂತ್ ಅವರು ಭೈರಪ್ಪನವ್ರನ್ನ ಭೇಟಿ ಆಗ್ಲಿಲ್ಲ. ಅವರವರು ಭೇಟಿ ಆಗ್ಲಿಲ್ಲ. ಒಂದು ವೇಳೆ ಭೇಟಿ ಆಗಿರ್ತಿದ್ರೆ ಇವತ್ತು ದಾಟು ಅನ್ನುವಂತ ಕಾದಂಬರಿ ಧಾರಾವಾಹಿ ಆಗ್ಬಿಡೋದು. ದಾಟು ಅನ್ನೋದು ಆಗೋದು, ಸಾಕ್ಷಿ ಅನ್ನೋದಾಗೋದು. ಸಾಕ್ಷಿ ಅನ್ನೋ ಧಾರಾವಾಹಿ ಬಹಳ ಇಂಟ್ರೆಸ್ಟ್ ಆಗಿತ್ತು. ಅದು ವಕೀಲರ ಬಗ್ಗೆ, ಕೋರ್ಟು, ಆ ಲಾಯರ್ ಪಡೋ ಕಷ್ಟ ಎಲ್ಲ ಬಹಳ ಚೆನ್ನಾಗಿತ್ತು. ಒಂದು ಉನ್ನತ ಸ್ಥಾನಕ್ಕೆ ಏರಿಸಬೇಕು ಅನ್ನೋದು ಭೈರಪ್ಪನವ್ರು ಕನಸ್ಕೊಂಡಿದ್ರು. ಇವತ್ತು ಅವ್ರು ಇಲ್ಲ ಸರ್, ಏನ್ ಅನಿಸ್ತಿತ್ತು? ಅವರು ಅದೇ ಪಾಪ ನಂಗೆ ತಂದೆ ಸ್ಥಾನದಲ್ಲಿದ್ದು ಬಹಳ ಸಹಾಯ ಮಾಡ್ತಿದ್ರು. ಅನ್ಯಾಯವಾಗಿ ನನ್ಗೆ ಇವತ್ತು ಇಲ್ದೆ ಹೋದ, ಎದುರ್ಕೋಬೇಡ ಕಣಯ್ಯ, ಓದ್ಸಯ್ಯ, ನಾನಿದ್ದೀನಿ, ನೀ ಯಾವ ಥರನಾರು ಮಾಡ್ತೀನಿ, ನೀ ಯೋಚನೆ ಮಾಡಬೇಡ, ಧೈರ್ಯವಾಗಿರು ಅಂತ ಎಲ್ಲಾ ಥರದಲ್ಲೂ ಸಹಾಯ ಮಾಡ್ತಿದ್ರು ನಂಗೆ. ಪಾಪ ಅನ್ಯಾಯ ಇವತ್ತು ನಮ್ಮ ತಂದೆನೇ ಹೋಗ್ಬಿಟ್ಟಷ್ಟು ದುಃಖ ಆಗ್ತಿದೆ ನಂಗೆ.
ಇದಿಷ್ಟು ಭೈರಪ್ಪನವರೇ ಈ ಸಲಹಿ ಅವರ ಮಗಳನ್ನ KS ವ್ಯಾಸಂಗವನ್ನು ಮಾಡಿಸ್ತೇನೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಂತಹ ಭೈರಪ್ಪನವರ ಸ್ನೇಹಿತನ ಮಗ ಆಗಿರ್ತಕ್ಕಂಥ ಗಣೇಶ್ ಶಾಸ್ತ್ರಿ ಅವರ ಮಾತುಗಳಾಗಿರ್ತಕ್ಕಂಥದ್ದು. ಅಂದ್ರೆ ಇವತ್ತು ಭೈರಪ್ಪನವರನ್ನ ಕಳೆದುಕೊಂಡಿರ್ತಕ್ಕಂಥದ್ದು ನನಗೆ ನನ್ನ ತಂದೆಯನ್ನ ಕಳೆದುಕೊಂಡಷ್ಟೇ ದುಃಖ ಆಗಿದೆ ಅನ್ನುವಂತ ಭಾವುಕ ಮಾತುಗಳನ್ನ ನಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್, ಅಶ್ವಗ ನ್ಯೂಸ್, ಮೈಸೂರು.